ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸ್ಟ್ರಾಂಗ್ ಆಗಿ ಆಶೀರ್ವಾದ ಮಾಡಿ. ಇರ್ಲಿ 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 ಇರ್ಲಿ, ನನ್ನ ಆಶೀರ್ವಾದ ಸದಾ ನಿನ್ನ ಮೇಲೆ ಇದ್ದೇ ಇರುತ್ತೆ. ನೀನು ನಮ್ಮ ಗುಂಡುಗೆ ಆಪ್ತ ಮಿತ್ರ ಅಂದಾಗ ನೀನು ನಮ್ಮ ಗುಂಡು ತರನೇ ನನಗೆ ಮೊಮ್ಮಗ ಇದ್ದ ಹಾಗೆ. ನನ್ನ ಆಶೀರ್ವಾದ, ಪ್ರೀತಿ, ವಿಶ್ವಾಸ ನಿನ್ನ ಮೇಲೆ ಇದ್ದೇ ಇರುತ್ತೆ ಕಣೋ. ಥ್ಯಾಂಕ್ಸ್ ಅಜ್ಜಿ, ನಿಮ್ಮ ಮಾತು ಕೇಳಿ ನಂಗೆ ತುಂಬ ಸಂತೋಷ ಆಯಿತು. ಎದೆ ಬಂತು. ಮೊಮ್ಮಗ ಅಂದ್ರಲ್ಲ, ಈ ಮಾತನ್ನ ಆಗಾಗ ರಿವೈಂಡ್ ಮಾಡ್ಕೊಂಡು ಕೇಳ್ತಾನೆ ಇರ್ತೀನಿ. ಸರಿ, ಹುಷಾರು, ಆದಷ್ಟು ವಿಶ್ರಾಂತಿ ತಗೋ. ಬೇರೆ ಏನೇ ಇದ್ರು ಅದೆಲ್ಲ ಆಮೇಲೆ. ಸರಿ ಅಜ್ಜಿ. ನೀನ್ ಸ್ವಲ್ಪ ಅವನ್ನ ಹುಷಾರಾಗಿ ನೋಡ್ಕೊಳಮ್ಮ. ಯಾಕಂದ್ರೆ ಆಫೀಸ್ನಲ್ಲಿ ಗೆಳೆಯ ಒಬ್ಬನೇ ಇರ್ತಾನೆ ಅಂತ ಇವನು ನಾಳೆನೇ ಎದ್ದು ಹೊರಟು ಬಿಡೋ ಪೈಕಿ. ಹಂಗೇನಾದ್ರೂ ಮಾಡಿದ್ರೆ ಸರಿಯಾಗಿ ಉಗಿದು ಉಪ್ಪಿನಕಾಯಿ. ಇದೇನಜ್ಜಿ, ಚೆನ್ನಾಗಿರುವಂತ ಆಶೀರ್ವಾದ ಮಾಡಿ ಇನ್ನೂ 2 ನಿಮಿಷ ಆಗಿಲ್ಲ, ಆಗಲೇ ಉಗಿದು ಉಪ್ಪಿನಕಾಯಿ ಕುಂತಿದ್ದೀರಿ. ಅದು ಪ್ರೀತಿನೇ ಕಣೋ. ನೀನು ಬೇಗ ಹುಷಾರಾಗ್ಲಿ ಅಂತ ಕಾಳಜಿ. ಈ ಜ್ವರ ಬಂದಾಗ ಕಹಿ ಮಾತ್ರ ಕೊಡಲ್ವಾ, ಹಾಗೆ. ಗೊತ್ತು ಬಿಡಿ ಅಜ್ಜಿ, ಸುಮ್ಮನೆ ತಮಾಷೆಗಂಗಂದೆ. ಗೆಳೆಯ, ಅದಕ್ಕೆ ನಿಮ್ಮಿಬ್ಬರಿಗೂ ನಾವಿಷ್ಟು ಋಣಿಯಾಗಿದ್ರು ಸಾಲದು. ನಿಮಗೆ ಗೊತ್ತಿರಂಗೆ ನಮಗೆ ನಿಮ್ಮನ್ನು ಬಿಟ್ಟರೆ ಬೇರೆ ಯಾರೂ ಇಲ್ಲ. ನನ್ನ ನಿಮ್ಮ ಮನೆಯೊಂದು ಥರ ನೋಡ್ಕೊಂಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಯಾಕೋ ಹೀಗೆಲ್ಲ ಮಾತಾಡ್ತೀಯ? ಮನೆಯವ್ರ ಥರ ಅಂತಿಲ್ಲ. ನೀನು ಅಪರ್ಣ ಯಾವತ್ತಿದ್ರು ಈ ಮನೆಯವರೇ. ನಾನು ಮಾತ್ರ ಅಲ್ಲ, ನಾವೆಲ್ಲರೂ ಹಾಗೆ ಅಂದ್ಕೊಂಡಿರೋದು. ಋಣ ಅಂತೆಲ್ಲ ದೊಡ್ಡ ಮಾತಾಡಿ ನಮ್ಮನ್ನು ದೂರ ಮಾಡಬೇಡ ಕಣ. ನಿಮಗೆ ಮಾಡ್ದೆ ಇನ್ಯಾರಿಗೋ ಮಾಡು. ಇದು ನಮ್ಮ ಡ್ಯೂಟಿ ಕಣ. ನಮಗೇನಾದ್ರೂ ಹೆಚ್ಚು ಕಡಿಮೆ ಆಗಿದ್ರೆ ನೀವು ಮಾಡ್ತಾ ಇರ್ಲಿಲ್ವಾ? ಹೀಗೆ ನೋಡ್ಕೋತಾ ಇರ್ಲಿಲ್ವಾ? ಆದರೂ ಒಂದು ಮಾತು ಹೇಳಬೇಕಲ್ಲ ಗೆಳೆಯ, ಮನ್ಸು ಕೇಳಲ್ಲ, ಅದಕ್ಕೆ ಹೇಳಿದೆ. ಈ ಫಾರ್ಮಾಲಿಟೀಸ್ ಎಲ್ಲ ಬಿಟ್ಬಿಡು. ನೀನೋ ಮೊದಲಿನ ಫಾರ್ಮ್ ಬಾ. ನಾನು ಕಾಲು ಹೇಳಿದ್ದಕ್ಕೆ, ನನ್ನ ಕೈಲಿ ಬೈಸ್ಕೊಳ್ಳೋದಕ್ಕೆ ನಾನು ಕಾಯ್ತಾ ಇದ್ದೀನಿ. ಏನು ಬೈಯೋದಕ್ಕ? ಅಲ್ಲ, ನೀನು ರೆಡಿ ಆಗೋದಕ್ಕೆ ಕಾಯ್ತಾ ಇದ್ದೀನಿ ಕಣೋ. ಗೆಳೆಯ, ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು ಕಣ. ಏನು ಹೇಳ್ತೀನಿ ಬಾ. ಏಯ್, ಏನ ನಿಮ್ದು? ಅದೇನು ಮಾತಾಡೋದಿದ್ರು ಇಲ್ಲೇ ಮಾತಾಡಕ್ಕಾಗಲ್ವಾ? ಅದೇನದು ಅಲ್ಲಿ ಮೂಲೆ ಕರ್ಕೊಂಡು ಹೋಗ್ತಿದ್ಯಾ? ಅಂಥದ್ದೇನಿಲ್ಲ ಅಜ್ಜಿ, ಇನ್ನು ಸ್ವಲ್ಪ ದಿವಸ ನಾನು ಆಫೀಸ್ ಕಡೆ ತಲೆ ಹಾಕಲ್ಲ ಅಲ್ವಾ, ಅದಕ್ಕೆ ಆಫೀಸ್ ಕೆಲಸದ ಬಗ್ಗೆ ಸ್ವಲ್ಪ ಅಪ್ಡೇಟ್ ಮಾಡಬೇಕಿತ್ತು ಅಷ್ಟೇ. ಓ ಹಾಗಾ? ಸರಿ ಸರಿ, ಕರ್ಕೊಂಡು ಹೋಗು. ತುಂಬ ನಿಧಾನ. ನೋಡಮ್ಮ, ನಿನ್ನ ಗಂಡ ಈಗ ಈ ರೀತಿ ಹೇಳ್ತಾನೆ, ಆಮೇಲೆ ನಾಳೆನೇ ಆಫೀಸ್ ಹೊರಡಕ್ಕೆ ಸೂಟ್ ಬೂಟ್ ಹಾಕೊಂಡು ತಯಾರಾಗಿ ನಿಂತು ಬಿಡ್ತಾನೆ. ನೀನು ಇದಕ್ಕೆಲ್ಲ ಒಪ್ಪಿಗೆ ಕೊಡಬೇಡ. ಅವನು ಹುಷಾರಾಗ ತನಕ ಅವನ್ನ ಎಲ್ಲೂ ಹೊರಗೆ ಬಿಡಬೇಡ. ಸರಿ ಅಜ್ಜಿ. ಆಯ್ತಾ? ನಿಧಾನ. ಈಗ ಹೇಳಪ್ಪ, ಅದೇನು ಅಷ್ಟೊಂದು ಇಂಪಾರ್ಟೆಂಟು, ಅಷ್ಟೊಂದು ಅರ್ಜೆಂಟು? ಅದು ಡೇಯ್, ಯಾಕೋ ಅಷ್ಟೊಂದು ಯೋಚನೆ ಮಾಡ್ತಾ ಇದೆಯಾ? ಹೇಳು. ಗೆಳೆಯ, ನಾನು ಅದನ್ನೆಲ್ಲ ನಿನ್ನ ಹತ್ರ ಹೇಳಬಾರ್ದು ಅಂದ್ಕೊಂಡಿದ್ದೆ. ಬಟ್ ಆ ವಿಷಯನ ನಿನ್ನಿಂದ ಮುಚ್ಚಿಡೋದಕ್ಕೆ ನನ್ನ ಆತ್ಮಸಾಕ್ಷಿ ಒಪ್ತಿಲ್ಲ ಕಣೋ. ಒಂಥರ ಗೊಂದಲ. ಯಾಕೋ ಇಷ್ಟೊಂದು ಪೀಠಿಗೆ ಆಗ್ತಾ ಇದೆಯಾ? ಪರವಾಗಿಲ್ಲ, ಹೇಳು. ನನ್ನ ಬಗ್ಗೆ ನೀನು ತಪ್ಪಾಗಿ ತಿಳ್ಕೊಬಾರ್ದು. ನೋಡಿ, ಇದೇ ನನಗೆ ಇಷ್ಟ ಆಗಲ್ಲ. ನಾನು ಯಾವತ್ತೂ ನೀನು ತಪ್ಪಾಗಿ ತಿಳ್ಕೊಂಡಿದ್ದೀನಿ. ನೀನು ಏನೇ ಹೇಳಿದ್ರು ಏನೇ ಮಾಡಿದ್ರು ನನ್ನ ಒಳ್ಳೇದಕ್ಕೆ ಅನ್ನೋ ನಂಬಿಕೆ ನನಗಿದೆ. ಹೆಸಿಟೇಷನ್ ಎಲ್ಲ ಇಟ್ಕೋಬೇಡಪ್ಪ. ನೀನು ಹೇಳಿ, ಪರವಾಗಿಲ್ಲ. ಅಪೇಕ್ಷಾ ಪಾರ್ಥನ್ ಮೇಲೆ ಅಟ್ಯಾಕ್ ಆಯ್ತಲ್ಲ, ಅದನ್ನ ಯಾರು ಮಾಡಿಸಿದ್ದು ಅಂತ ಸಿಕ್ಕಾಕೊಂಡಿದ್ನಲ್ಲ ರೌಡಿ, ಅವ್ನು ಹೇಳ್ದ ಕಣ. ಇದನ್ನ ಮೊದಲೇ ಯಾಕೋ ಹೇಳಲಿಲ್ಲ? ಅವ್ನು ತಪ್ಪಿಸ್ಕೊಂಡೋದ ಅಂತ ಹೇಳ್ದೆ. ಅವ್ನು ಪಾಪ ಕಣ, ಅಮಾಯಕ. ಹೆಂಡತಿ, ಮಕ್ಕಳು, ಸಂಸಾರ, ಬಡತನ, ದುಡ್ನಾಸೆಗೆ ಈ ಕೆಲಸ ಮಾಡಿಬಿಟ್ಟಿದ್ದಾನೆ. ನನಗೆ ಅಯ್ಯೋ ಪಾಪ ಅನಿಸಿ ಕಳಿಸ್ಕೊಟ್ಬಿಟ್ಟೆ. ಆದರೆ ಅವನು ಸತ್ಯ ಹೇಳಿದ್ನಲ್ಲ, ಅದನ್ನು ನಿನ್ನ ಹತ್ರ ಹೇಳೋದಕ್ಕೆ ನನಗೆ ಧೈರ್ಯ ಸಾಕಾಗಲಿಲ್ಲ ಕಣೋ. ನೀನೆಲ್ಲಿ ಬ್ರೇಕ್ ಡೌನ್ ಆಗ್ಬಿಡ್ತೀವ ಅಂತ ಹೆದರ್ಬಿಟ್ಟೆ. ಏನು ಸತ್ಯ? ಅದೇ, ಇದನ್ನು ಮಾಡಿಸಿದ್ದು ಯಾರು ಅಂತ. ಯಾರು? ನೋಡು, ಈ ವಿಷಯನ ಕೇಳಿ ನೀನು ಕೋಪ ಮಾಡ್ಕೋಬಾರ್ದು, ಕುಗ್ಗೋಗ್ಬಾರ್ದು, ಇಲ್ಲ ಹೇಳು. ರೈಸ್ ಆಗಬಾರ್ದು. ಓಕೆ, ಹೇಳು. ಗೆಳೆಯ, ಇದನ್ನು ಮಾಡಿಸಿದ್ದು ನನ್ನ ತಮ್ಮ ಜಯದೇವ್ ಕಣೋ.
ನೀನು ತಮ್ಮ ತಮ್ಮ ಅಂತ ಅವನ್ನ ತಲೆ ಮೇಲೆ ಹೊತ್ಕೊಂಡು ಮೆರೆಸ್ದೆ. ಆದರೆ ಅವನು ತಲೆ ತೆಗಿಯೋ ಕೆಲಸ ಮಾಡಿದ್ದಾನೆ. ನಿನ್ನ ತಲೆ ತೆಗ್ಸೋ ಕೆಲಸ ಮಾಡಿದಾನೋ? ಜಯದೇವ್ ಇಂಥ ಕೆಲ್ಸಕ್ಕೆ ಕೈ ಹಾಕಿದಾನ? ಹೌದು ಗೆಳೆಯ, ಅಪೇಕ್ಷಾ ಪಾರ್ಥನ್ ಮೇಲೆ ಅಟ್ಯಾಕ್ ಮಾಡಿಸಿದ್ದು ಜಯದೇವೆ. ಜಯದೇವ್ ಯಾಕೋ ಹೀಗೆ ಮಾಡ್ದ? ಅವರಿಬ್ಬರ ಮೇಲೆ ಅವನಿಗೇನೋ ದ್ವೇಷ, ನನ್ಗೆ ಮೋಟಿವೇ ಅರ್ಥ ಆಗ್ತಿಲ್ಲ. ಇವನು ಅಪೇಕ್ಷನ್ ಮದುವೆ ಆಗ್ಬೇಕಾಗಿತ್ತಲ್ಲ, ಆದ್ರೆ ಅದಾಗ್ಲಿಲ್ಲ. ಪಾರ್ಥ ಅಪೇಕ್ಷನ ಮದುವೆ ಆಗಕ್ಕೆ ಹೋಗ್ತಿರೋದು ಇವನಿಗೆ ಇಷ್ಟ ಆಗ್ಲಿಲ್ಲ. ಆ ಕೋಪಕ್ಕೆ ಈ ತರ ಮಾಡಿದ್ದು ಅಂತ ರೌಡಿನೇ ಹೇಳಿದ್ದು. ವಿಷಯ ಗೊತ್ತಾಗ್ತಾ ಇದ್ದಂಗೆ ನಾನು ಹೇಳಬೇಕು ತಾನೆ? ಯಾಕೆ ನಾನು ನಿನ್ನ ಮಾತು ನಂಬಲ್ಲ ಅಂತನ? ನಿನ್ನ ಮಾತು ತೆಗೆದಾಕ್ಬಿಡ್ತೀನಿ ಅಂತನ? ಯಾಕೋ ಈ ಥರ ಡೌಟು? ನನ್ನ ಆಲೋಚನೆ ಆ ಥರ ಆಗಿರ್ಲಿಲ್ಲ ಕಣೋ. ಮೊದಲೇ ನೀನು ತಮ್ಮಂದ್ರು ತಂಗಿರು ಅಮ್ಮ ಅಂದರೆ ಪ್ರಾಣ ಬಿಡ್ತೀಯ. ಅಂಥದ್ರಲ್ಲಿ ತಮ್ಮ ಇಂಥ ಕೆಲಸ ಮಾಡಿದ್ದಾನೆ ಅಂತಂದರೆ ಆ ವಿಷಯ ನಿನಗೆಷ್ಟು ನೋವು ಕೊಡಬೇಡ. ಆಕಾಶನೇ ಕಳಿಸಿ ನಿನ್ನ ತಲೆ ಮೇಲೆ ಬಿದ್ದಂಗಾಗುತ್ತೆ. ಆ ನೋವನ್ನ ನಿನ್ನ ಕೈ ತಡ್ಕೊಳಕ್ಕಾಗಲ್ಲ ಕಣೋ. ಹಿಂಸೆ ಅನುಭವಿಸ್ಬಿಡ್ತೀಯ. ಅದಕ್ಕೆ ನಿನಗೆ ಹೇಳಿದೆ ಆ ವಿಷಯ ಮುಚ್ಚಿಟ್ರಿ ಕಣೋ. ಆಮೇಲೆ ಈ ವಿಷಯವಾಗಿ ನಾನು ಜಯದೇವ್ ಹತ್ರನೂ ಮಾತಾಡಿದೆ, ಬುದ್ಧಿ ಹೇಳಿದೆ, ಇನ್ಫ್ಯಾಕ್ಟ್ ವಾನ್ ಕೂಡ ಮಾಡಿದೆ. ಅದಕ್ಕೆ ಅವನು ಇನ್ಮೇಲೆ ಈ ಥರ ತಪ್ಪು ಮಾಡಲ್ಲ, ಇದೊಂದು ಸರ್ತಿ ಕ್ಷಮಿಸಿ ಅಂತ ಕೇಳ್ಕೊಂಡ. ಹೋಗ್ಲಿ ಒಂದು ಚಾನ್ಸ್ ಕೊಡೋಣ ಅಂತ ನಾನು ಬಿಟ್ಬಿಟ್ಟೆ. ಈ ವಿಷಯನ ಅದಕ್ಕೆ ನಿನ್ವರೆಗೂ ತರಲಿಲ್ಲ ಕಣ. ಅಣ್ಣ ತಮ್ಮನ ಸಂಬಂಧ ಈಗಾಗಲೇ ಆ ದಿಯಾ ಅನ್ನೋ ಹುಡುಗಿಯಿಂದ ಸ್ವಲ್ಪ ಹಾಳಾಗಿದೆ. ಇನ್ನಷ್ಟು ಹಾಳಾಗಬಾರ್ದು ಅಂತ ಈ ವಿಷಯ ನಿನಗೆ ಹೇಳಿಲ್ಲ ಕಣ. ಅದಾದ ಮಾರನೇ ದಿವಸನೇ ನನಗೆ ಈ ಇನ್ಸಿಡೆಂಟ್ ಆಗೋಯ್ತು. ಮೋಸ್ಟ್ಲಿ ನಿನ್ನಿಂದ ಈ ವಿಷಯನ ಮುಚ್ಚಿಟ್ನಲ್ಲಪ್ಪ, ಅದಕ್ಕೆ ದೇವರು ನನಗೆ ಶಿಕ್ಷೆ ಕೊಟ್ಟ ಅನಿಸುತ್ತೆ. ಹ್ಞೂ ಗೆಳೆಯ, ಮುಂದಕ್ಕೆ ಯಾವತ್ತೊಂದಿನ ಇದೇ ಥರ ಇನ್ಸಿಡೆಂಟ್ ಆಗಿ ಆ ಸತ್ಯ ನನ್ನಲ್ಲೇ ಮಣ್ಣಾಗಬಾರ್ದಲ್ವಾ, ಅದಕ್ಕೆ ನಿನಗೆ ಹೇಳ್ತಾ ಇದ್ದೀನಿ. ಆನಂದ, ಏನೇನೋ ಮಾತಾಡ ಕೊಡ. ಬಟ್ ಇದನ್ನ ಹೀಗೆ ಬಿಡಬಾರ್ದು ಆನಂದ. ವಿಷಯ ನನಗೆ ಗೊತ್ತಾಗಿದೆ ಅನ್ನೋದು ಅವನಿಗೆ ಗೊತ್ತಾಗಲೇಬೇಕು. ಇದ್ಯಾವ್ದು ಅವ್ನು ಕಂಟ್ರೋಲಿಗೆ ಸಿಗಲ್ಲ, ಪರಿಸ್ಥಿತಿ ಹದಮೀರೋಗುತ್ತೆ. ಹೌದು ಗೆಳೆಯ, ಈ ವಿಷಯ ಅವನಿಗೆ ಗೊತ್ತಾಗಬೇಕು. ಆದರೆ ಬೇರೆ ಯಾರಿಗೂ ಗೊತ್ತಾಗಬಾರ್ದು, ಅದರಲ್ಲೂ ಅತ್ತಿಗೆಗಂತೂ ಗೊತ್ತಾಗಲೇಬಾರ್ದು. ಯಾಕೆಂದರೆ ಅವ್ರಿಗೆ ಚೆನ್ನಾಗಿ ಗೊತ್ತು, ನಿನ್ನ ತಮ್ಮಂದ್ರು ತಂಗಿರು ಅಮ್ಮ ಯಾರೇನೇ ಮಾಡಿದ್ರು ಮನ್ಸಿಗೆ ಹಾಕೊಂಡ್ಬಿಡ್ತೀಯ, ಯಾವ ಆ್ಯಕ್ಷನ್ನು ತೊಗೊಳಲ್ಲ. ಆಗ ಅವ್ರಿಗೇನನ್ಸುತ್ತೆ ಹೇಳು, ನನ್ನ ತಂಗಿನ ಕೊಲೆ ಮಾಡೋಕ್ಕೆ ಬಂದವನ ಮೇಲೆ ಇವ್ರು ಏನು ಆ್ಯಕ್ಷನ್ನೇ ತೊಗೊಂಡಿಲ್ವಲ್ಲ ಅಂತ ನಿಮ್ಮಿಬ್ಬರ ಮಧ್ಯೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದ್ಬಿಡುತ್ತೆ. ಈ ವಿಷಯ ಅಪೇಕ್ಷಾ ಪಾರ್ಥಂಗೆ ಗೊತ್ತಾದರೂ ಕಷ್ಟನೇ. ಅಣ್ಣ ತಮ್ಮದ್ರ ಮಧ್ಯೆ ಗಲಾಟೆ ಆದರೂ ಆಗ್ಬೋದು ಕಣೋ. ನೀನು ಇಷ್ಟು ದಿನ ಯಾವುದನ್ನು ಆಗಬಾರ್ದು ಅಂತಿದ್ದೋ ಅದಾಗ್ಬಿಡುತ್ತೆ. ಗೆಳೆಯ, ಇದು ತುಂಬ ಸೆನ್ಸಿಟಿವ್ ವಿಷಯ, ತುಂಬ ನಾಜೂಕಾಗಿ ಹ್ಯಾಂಡಲ್ ಮಾಡಬೇಕು. ಅದೇ ಹ್ಯಾಂಡಲ್ ಮಾಡ್ತೀಯೋ ಸ್ವಲ್ಪ ಯೋಚನೆ ಮಾಡಪ್ಪ. ಅಪೇಕ್ಷಾ ಪಾರ್ಥನ್ ಮೇಲೆ ಅಟ್ಯಾಕ್ ಆಯ್ತಲ್ಲ, ಇದನ್ನ ಮಾಡಿಸಿದ್ದು ನಿನ್ನ ತಮ್ಮ ಜಯದೇವ್ ಕಣ. ಪಾರ್ಥ ಅಪೇಕ್ಷೆನ ಮದುವೆ ಆಗಕ್ಕೆ ಹೋಗ್ತಿರೋದು ಇವನಿಗೆ ಇಷ್ಟ ಆಗಲಿಲ್ಲ. ಆ ಕೋಪಕ್ಕೆ ಈ ಥರ ಮಾಡಿದ್ದು ಅಂತ ರೌಡಿನೇ ಹೇಳಿದ್ದು. ಇದು ತುಂಬಾ ಸೆನ್ಸಿಟಿವ್ ವಿಷಯ, ತುಂಬಾ ನಾಜೂಕಾಗಿ ಹ್ಯಾಂಡಲ್ ಮಾಡಬೇಕು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.